ಇತಿಹಾಸದಲ್ಲಿ ಮೊದಲ ಬಾರಿಗೆ ವಿಧಾನಸೌಧ ಆವರಣದಲ್ಲಿ 4 ದಿನಗಳ ಪುಸ್ತಕ ಮೇಳ ಆಯೋಜಿಸಲಾಗಿದೆ. ಫೆಬ್ರವರಿ 27ರಿಂದ ಮಾರ್ಚ್ 2ರವರೆಗೆ ಈ ಪುಸ್ತಕ ಮೇಳ ಆಯೋಜನೆ ಮಾಡಲಾಗಿದೆ. ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಮಾರ್ಚ್ 2ರಂದು ಸಾಧು ಕೋಕಿಲ ನೇತೃತ್ವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕವಿಗೋಷ್ಠಿಗಳು ಜರುಗಲಿದೆ. ಪುಸ್ತಕ ಮೇಳದಲ್ಲಿ 150 ಸ್ಟಾಲ್ಗಳಿದ್ದು ಚಿಕ್ಕ ಚಿಕ್ಕ ಪ್ರಕಾಶಕರಿಗೂ ಜಾಗ ಮೀಸಲಿಡಲಾಗಿದೆ. 80% ಕನ್ನಡ ಪುಸ್ತಕಗಳು, 20% ಬೇರೆ ಭಾಷೆಯ ಪುಸ್ತಕಗಳು ಇರಲಿದೆ. 50% ರಿಯಾಯಿತಿ ಪುಸ್ತಕ ಮಾರಾಟ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಶಾಸಕರಿಗೂ ಪುಸ್ತಕ ಖರೀದಿಗೆ 2 ಲಕ್ಷ ಅನುದಾನ ಮೀಸಲಿಟ್ಟಿದೆ ಸರ್ಕಾರ. ಪುಸ್ತಕ ಮೇಳದ ಬಗ್ಗೆ ನ್ಯೂಸ್ 18 ಜೊತೆ ವಿಧಾನಸಭೆ ಅಧ್ಯಕ್ಷ ಯುಟಿ ಖಾದರ್ ಮಾತಾಡಿದ್ದಾರೆ, ನೋಡಿ. ಫೆಬ್ರವರಿ 27ರಿಂದ ಮಾರ್ಚ್ 3ರವರೆಗೂ ಕೂಡ ವಿಧಾನಸೌಧದಲ್ಲಿ ಪುಸ್ತಕ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಕುರಿತು ಮಾತನಾಡೋದಕ್ಕೆ ಸ್ವತಃ ಸ್ಪೀಕರ್ ಯುಟಿ ಖಾದರ್ ಅವರಿದ್ದಾರೆ, ಅವರು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈ ಬಾರಿಯ ಪುಸ್ತಕ ಮೇಳದ ಒಂದು ವಿಶೇಷತೆ ಏನು ಅಂತ? ಇದು ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ವಿಧಾನಸೌಧ ಆವರಣದೊಳಗಡೆ ನಾವು ಪುಸ್ತಕ ಮೇಳವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಸುಮಾರು 150 ಪುಸ್ತಕ ಸ್ಟಾಲ್ಗಳಿಗೆ ನಾವು ಅವಕಾಶ ಕಲ್ಪಿಸಿದ್ದೇವೆ. ನಮಗೆ ಡಿಮಾಂಡ್ ಇನ್ನೂ 50ಕ್ಕಿಂತಲೂ ಜಾಸ್ತಿ ಇದೆ. ಇವತ್ತು ಅದು 80% ಕನ್ನಡ, 20% ಹಿಂದಿ ಮತ್ತು ಇಂಗ್ಲಿಷ್ ಮತ್ತು ಇನ್ನಿತರ ಭಾಷೆಗಳಲ್ಲಿ ಅವಕಾಶ ಮಾಡಿ ಇವತ್ತು ಕೊಟ್ಟಿರ್ತೇವೆ. ಇದರಲ್ಲಿ ಬಹುಶಃ ಎಲ್ಲ ದೊಡ್ಡ ಮಟ್ಟದ ಈ ಪ್ರಕಾಶನಕಾರರಿಗೆ ಅವಕಾಶ. ಎರಡನೇದು, ಎಲ್ಲ ಅಕಾಡೆಮಿಯವರಿಗೆ ಕೂಡ ಒಂದು ಸ್ಟಾಲ್ ಕೊಡ್ತೇವೆ. ಸೊ ಆ ಅಕಾಡೆಮಿ 1-2 ಪುಸ್ತಕ ಬರೆದೋಕಲ್ಲಿ ಸದಾವಕಾಶ ಇದೆ. ಮತ್ತು ಸುಮಾರು 15 ವಿವಿಧ ವಿಚಾರಗಳ ಸಂಖ್ಯೆಯನ್ನು ಏರ್ಪಡಿಸಲಾಗುವುದು. ಅದು ಸಾಹಿತ್ಯ ಮತ್ತು ಚಿತ್ರೋದ್ಯಮ ಮತ್ತು ಅಂತ ಹಲವಾರು ಒಂದು ಸಂವಾದ ಕಾರ್ಯಕ್ರಮಗಳಿದೆ. ದೊಡ್ಡ ಮಟ್ಟದ ಸಾಹಿತಿಗಳು, ಚಿಂತಕರು, ಜಡ್ಜ್ಗಳು ಇವರೆಲ್ಲ ಬಂದು ಭಾಗವಹಿಸ್ತಾರೆ. ಅದರ ಜೊತೆಯಲ್ಲಿ ಇವತ್ತು ಬಹುಶಃ ನಮ್ಮ ಯಾರಿಗೆ ಪುಸ್ತಕ ಬರೆದಿದ್ದಾರೆ ಅವರ ಪುಸ್ತಕ ಬಿಡುಗಡೆ ಮಾಡುವಂತ ಅವಕಾಶ ನಾವು ಮಾಡಿ ಕೊಡ್ತೇವೆ. ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಇರುತ್ತೆ, ಜೊತೆಗೆ ರಿಯಾಯಿತಿ ಹೇಗಿರುತ್ತೆ ಅಂತ ಮಾರಾಟದಲ್ಲಿ? ಬೇರೆ ಹೊರಗಡೆ ಏನು ರೇಟ್ ಸಿಗ್ತದ ಅದಕ್ಕಿಂತ ಕಡಿಮೆ ದರದಲ್ಲಿ ನಾವು ಇವತ್ತು ಕೊಡ್ಲಿಕ್ಕೆ ನಾವು ಸೂಚಿಸ್ತೇವೆ. ಯಾಕೆ ನಾವು ಸ್ಟಾಲ್ ಎಲ್ಲ ಫ್ರೀ ಅವರಿಗೆ ಕೊಡ್ತಾ ಇದ್ದೇವೆ. ಎರಡನೇದು, ಎಲ್ಲ ಶಾಸಕರಿಗೆ 2 ಲಕ್ಷ ರೂಪಾಯಿ ತನಕ ತಮ್ಮ ಶಾಸಕರ ನಿಧಿಯಿಂದ ಅವರವರ ಕ್ಷೇತ್ರದ ಸರ್ಕಾರಿ ಶಾಲೆಗಳಿಗೆ ಮತ್ತು ಸರ್ಕಾರಿ ಲೈಬ್ರರಿಗಳಿಗೆ ಪುಸ್ತಕವನ್ನು ಖರೀದಿಸಿಕೊಡಲು 2 ಲಕ್ಷ ರೂಪಾಯಿ ತನಕ ಅವರಿಗೆ ಅವಕಾಶ ಮಾಡಿಕೊಡಲು ಇವತ್ತು ನಿಯಮವನ್ನು ಸೂಚಿಸಲಾಗಿದೆ. ಸಾರ್ವಜನಿಕರಿಗೆ ನಾವು ಮುಕ್ತ ಅವಕಾಶ ಇದೆ. ಎಲ್ಲ ಸಾರ್ವಜನಿಕರು, ಸಾಹಿತ್ಯ ಓದುಗರ ಸಂಖ್ಯೆ ಜಾಸ್ತಿ ಆಗಬೇಕು. ಪುಸ್ತಕ ಸಂಬಂಧಪಟ್ಟಾಗೆ ಆ ಪ್ರಿಯರಿಗೆ ಮತ್ತು ಇನ್ನು ಜನರಿಗೆ ಕೊಡಿಸಲಿಕ್ಕೆ ಒಂದು ಹೆಚ್ಚು ಆಕರ್ಷಣೆ ಮತ್ತು ಪ್ರೋತ್ಸಾಹ ಆಗ್ತದೆ ಎಂಬ ಉದ್ದೇಶ ಮಾಡಿದ್ದೇವೆ. ಥ್ಯಾಂಕ್ ಯು. ಇದಿಷ್ಟು ಸ್ಪೀಕರ್ ಯುಟಿ ಖಾದರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಕಾರ್ತಿಕ್, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.